ಏಳನೇದಾಗೆ ಸಂಜೀವ್ ಕುಮಾರ್ ಬಿರದಾರ್ ಅಂತೇಳಿ, ಎಂಟನೇದವರಾಗೆ ಅಶೋಕ್ ಬಸಪ್ಪ ವಡ್ಡರ್ ಅನ್ನುವಂಥವರು, ಒಂಬತ್ತನೇದಾಗೆ ಆನಂದ್ ಕುಮಾರ್ 10 ಅಮರ್ ನಾಯ್ಕ್ ಎಸ್ ಅನ್ನುವಂಥವ್ರು. ಈ ಜನ OMR ಜೊತೆಗೆ ಏನೋ ಗದ್ದಲ ಮಾಡಿ ತಮ್ಮ ಮಾರ್ಕ್ಸ್ ಹೆಚ್ಚಾಕೊಂಡ ಇವನೀಗ ಕೆಲಸನೂ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. ಇವ್ರು ಮೊದಲು ರದ್ದು ಮಾಡಬೇಕು, ಇವರು ನೇಮಕಾತಿ ರದ್ದು ಮಾಡಬೇಕು ಅಂತೇಳಿ ಅವರು KPSCಗೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಕಳಂಕಿತ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ದೂರು ದಾಖಲಿಸಲು ಆಯೋಗದ ಕಾರ್ಯದರ್ಶಿಗೆ ಅಧಿಕಾರ. ಕಾರ್ಯದರ್ಶಿ ಏನು ಆಯೋಗದ KPSC ಏನು ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಇದ್ದಾರೆ, ಅವರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಅವ್ರಿಗೆ ಬಿಟ್ಟಂಥದ್ದು ಅಂತೇಳಿ ಹೇಳಿದ್ದಾರೆ. ಈಗ ರೆಕಮೆಂಡೇಶನ್ ಆದಿದ್ದೀವಿ. ಈ ಅಕ್ರಮಕ್ಕೆ ಕಾರಣವಾದ ಎಲ್ಲ ವ್ಯಕ್ತಿಗಳು ಕಳಂಕಿತ ಅಭ್ಯರ್ಥಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ CIDಗೆ ಕಾರ್ಯದರ್ಶಿ ಸಹಕಾರ ನೀಡಬೇಕು. ಈ CIDಗೆ ಏನೈತಿ ನೇಮಿಸಿದಕ್ಕೆ ಅಲ್ಲಿ ಕಾರ್ಯದರ್ಶಿ ಸಹಕಾರ ನೀಡಬೇಕು. ಇವ್ರು ಏನು ಮಾಡಿದ್ರು ಎಂತ ಮಾಡಿದ್ರು ಎಲ್ಲ ವ್ಯಕ್ತಿಗಳ ವಿರುದ್ಧ ಕಳಂಕಿತರು ಕಳಂಕರಹಿತ ಅಭ್ಯರ್ಥಿಗಳಿಗೆ ತಕ್ಷಣ ನೇಮಕಾತಿ ಆದೇಶ ಹೊರಡಿಸ್ಬೇಕು. ಇವ್ರಂತ ಕಳಂಕ ರಹಿತರಿದ್ದಾರಲ್ಲ ಅವ್ರನ್ನ ನೀವು ತೊಗೊಳ್ಬೇಕು, ಅವ್ರಿಗೆ ಆದೇಶ ಕೊಡಬೇಕು. ಆಯೋಗವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಈ ಪ್ರಕರಣದಲ್ಲಿ ಅಭ್ಯರ್ಥಿಗಳು ತಡೆಯಾಜ್ಞೆ ತರಂತೆ, ಈಗೇನು ಅವ್ರ ಒಳಗೆ 10 ಮಂದಿ ಸೇರಿದ್ದಾರೆ, ಅವರು ತಡೆಯಾಜ್ಞೆ ತರಬಾರ್ದು ಮತ್ತು ನಿಲ್ಲಿಸಬಾರ್ದು, ಪ್ರೊಸೆಸ್ ಮುಂದುವರಿದಂತೇಳಿ ಈ ಎಲ್ಲದೂ ಕೆವಿಯಟ್ ತೊಗೊಂಬರ್ರಪ್ಪ, ಬೆಂಗಳೂರು, ಧಾರವಾಡ, ಕಲಬುರಗಿ ಹೈಕೋರ್ಟ್ನಲ್ಲಿ ಅಂತೇಳಿ ಕೆವಿಯಟ್ ಹಾಕಿದ್ದಾರೆ. ಅದು ಸೂಚನೆ ಮಾಡಿದ ಹಾಕಂತೇಳಿ ಮುಂದೆ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಸಂಬಂಧಿಸಿದಂತೆ ತನಿಖಾ ವರದಿಯಲ್ಲಿನ ಶಿಫಾರಸುಗಳನ್ನು ಮುಂಬರುವ ಪರೀಕ್ಷೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಮುಂಬರುವ ಪರೀಕ್ಷೆಯಲ್ಲಿ ನೀವು ಏನಪ್ಪ ಅಂತಂದ್ರೆ ಈ ಹೊಸ ನಿಯಮಗಳನ್ನು ನೀವು ಅಳವಡಿಸ್ಕೊಳ್ಬೇಕು, ಅದು ಆಗದಂಗೆ ನೋಡಬೇಕು. ಇದು ಒಟ್ಟಾರೆಯಾಗಿ ನಡೆದ ಘಟನೆಯ ಒಂದು ಇವತ್ತಿನ ಡೆವಲಪ್ಮೆಂಟ್, ಇಲ್ಲಿವರೆಗಿನ ಡೆವಲಪ್ಮೆಂಟ್. OMR ತಿದ್ದುವಷ್ಟರ ಮಟ್ಟಿಗೆ ಅಲ್ಲೇ ಅವು ವ್ಯವಹಾರ ನಡೀತಾವೆ ಅಂದರೆ ಏನೇನು ನಡೀತಿರ್ಬೇಕಲ್ಲೇ ಎಕ್ಸಾಮ್ದಲ್ಲೇ ಅಂತೇಳಿ. KPSC ಬಗ್ಗೆ ಮೊದಲಿಗೆನ ಅದ್ರ ಬಗ್ಗೆ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಇದ್ದಿದ್ದೇನೆ. KPSC ಅಂದ್ರೆ ಅನ್ಸಾರು ಜನ ಇದೇನು ಬಿಡಪ್ಪ ಮರ, ಕ್ಲಾಸ್ 1 ಆಗಿರ್ಬೋದು, ಕ್ಲಾಸ್ 2 ಆಗಿರ್ಬೋದು, ಇಂಜಿನಿಯರ್ ಸೆಲೆಕ್ಷನ್ ಆಗಿರ್ಬೋದು, ಮತ್ತೇನು ಸೆಲೆಕ್ಷನ್ ಆಗಿರ್ಬೋದು, ಸಿಲೆಕ್ಷನ್ಗಳನ್ನು ಪಾರದರ್ಶಕವಾಗಿ KPSC ನಡೆಸಿಕೊಟ್ಟಿದ್ದೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆರೋಪ ಮಾಡ್ತಾರೆ. ಮತ್ತು ಇದರಲ್ಲಿ ಭಾಳಷ್ಟು ಸತ್ಯಗಳು ಇದ್ದಾವೆ. ನಮ್ಮ ಕಾಲದಲ್ಲೂ ಇದ್ರ ಮೇಲೆ KPSC ಮೇಲೆ ಸಾಕಷ್ಟು ಆರೋಪಗಳು ಇದ್ದು ಆಗಾದರೂ ಸಹಿತ ಕ್ಲಾಸ್ 1 ಕ್ಲಾಸ್ 2 ಆಯ್ಕೆ ಮಾಡುವಲ್ಲೇ ಭಾಳಷ್ಟು ಗದ್ದೆಗಳಾಗ್ತಾಯಿದ್ದು. ರಿಟರ್ನ್